ಕಥಾವೈಭವ ನಿಮ್ಮೊಂದಿಗೆ ಆಶ್ರೀ. ಕಥೆಯ ಹೆಸರು ಉಪ್ಪಿನಕಾಯಿ ಅಜ್ಜಿ ಕತೆ, ಅಜ್ಜಿಯ ಉಪ್ಪಿನಕಾಯಿ ಕತೆ. ಇದನ್ನು ಎಲ್ಲೋ ಓದಿದ ನೆನಪು. ಈ ಕಾಲಘಟ್ಟಕ್ಕೆ ನಮಗೆ ಈ ಕತೆ ಸೂಕ್ತ ಅನಿಸುತ್ತೆ. ಈ ಕತೆ ಹೆಸರೇ ಆಶ್ಚರ್ಯಕರವಾಗಿದೆ ಅಲ್ವಾ? ಅಡುಗುಲಜ್ಜಿಯ ಕಾಗಕ್ಕ ಗುಬ್ಬಕ್ಕ ಕಥೆಯನ್ನೇ ಕೇಳಿರುವ ನಮಗೆ ಮೇಲಿನ ಕತೆ ಹೆಸರು ಸ್ವಲ್ಪ ಹೊಸದೇ ಅನಿಸುತ್ತೆ. ಹಾಗಾದರೆ ಹೊಸ ಕತೆ ನೋಡೋಣವಾ? ರಾಜಧಾನಿಯಿಂದ ಬಹುದೂರದಲ್ಲಿದ್ದ ಒಂದು ಸಣ್ಣ ಹಳ್ಳಿಯಲ್ಲಿ 10 ಉಪ್ಪಿನಕಾಯಿ ಫ್ಯಾಕ್ಟ್ರಿಗಳಿವೆಯಂತೆ. ಇಷ್ಟೊಂದು ಸಣ್ಣ ಹಳ್ಳಿಯಲ್ಲಿ ಇಷ್ಟೊಂದು ಫ್ಯಾಕ್ಟ್ರಿಗಳು ಹೇಗೆಂದು ಕೇಳಿದರೆ ಕುತೂಹಲಕಾರಿಯಾದ ವಿಷಯ ತಿಳಿದು ಬರುತ್ತಿತ್ತು. ಆ ಹಳ್ಳಿಯ ದೊಡ್ಡ ಕುಟುಂಬದಲ್ಲಿದ್ದ ಒಬ್ಬ ಅಜ್ಜಿ ವಿಶೇಷ ಬಗೆಯ ಉಪ್ಪಿನಕಾಯಿಗಳನ್ನು ಮಾಡುತ್ತಿದ್ದರಂತೆ. ಮನೆ ಮಂದಿಗೆಲ್ಲ ಉಪ್ಪಿನಕಾಯಿಯ ರುಚಿ ಅಚ್ಚುಮೆಚ್ಚು. ಅಜ್ಜಿಗೋ ಸದಾ ಕಾಲ ಉಪ್ಪಿನಕಾಯದೇ ಕಾಯಕ. ಎಷ್ಟು ಮಾಡಿದರೂ ಮನೆಯವರೇ ತಿಂದು ಮುಗಿಸುತ್ತಿದ್ದರು. ಒಮ್ಮೆ ರಾಜಧಾನಿಯಿಂದ ವ್ಯಾಪಾರಸ್ಥರೊಬ್ಬರು ಯಾವುದೋ ಕೆಲಸದ ಮೇರೆಗೆ ಹಳ್ಳಿಗೆ ಬಂದಿದ್ದರು. ಅಜ್ಜಿ ಮಾಡಿದ ಉಪ್ಪಿನಕಾಯಿಯ ರುಚಿಯನ್ನು ಸವಿದರು. ರುಚಿಯನ್ನು ಮೆಚ್ಚಿಕೊಂಡರು. ಅಜ್ಜಿಯನ್ನು ಉಪ್ಪಿನಕಾಯಿ ಮಾಡುವ ವಿಧಾನ ಬರೆದುಕೊಡಿ ಅಂತ ಕೇಳ್ತಾರೆ. ಅಜ್ಜಿ ನಿರಕ್ಷರಸ್ತೆ. ಹೇಗೆ ಬರೆಯುತ್ತಾರೆ, ಅಜ್ಜಿ ಹೇಗೆ ಮಾಡೋದು ಅದನ್ನು ಅಂತೆಲ್ಲ ವ್ಯಾಪಾರಸ್ಥರಿಗೆ ಹೇಳಿಕೊಟ್ರು. ಆ ವ್ಯಾಪಾರಸ್ಥರು ಅಜ್ಜಿಯ ಕೈಯಲ್ಲಿ 100 ರೂಪಾಯಿ ಕೊಟ್ಟು ನಮಸ್ಕರಿಸಿ ಹೋದಾಗ, ಅಜ್ಜಿಗೆ ಇಷ್ಟು ವರ್ಷ ಉಪ್ಪಿನಕಾಯಿ ಮಾಡಿದ್ದಕ್ಕೆ ನಂಗೆ 1 ರೂಪಾಯಿ ಸಿಕ್ಕಿರಲಿಲ್ಲ, ಈ ದಿನ 100 ರೂಪಾಯಿ ಸಿಕ್ತು ಎಂದು ಹಿರಿ ಖುಷಿಯಾದರು. ಅತ್ತ ನಗರದಲ್ಲಿ ವ್ಯಾಪಾರಸ್ಥರು ಅಜ್ಜಿ ಹೇಳಿಕೊಟ್ಟಂತೆ ಉಪ್ಪಿನಕಾಯಿಯನ್ನು ಮಾಡಿಸಿದರು. ಅದು ಅಜ್ಜಿಯ ಉಪ್ಪಿನಕಾಯಿಯಷ್ಟು ರುಚಿ ಇರಲಿಲ್ಲ, ಆದರೆ ಅದರಲ್ಲಿ ಏನೋ ಒಂಥರ ಹೊಸ ರುಚಿ ಎಲ್ಲ ನಗರವಾಸಿಗಳಿಗೆ ಬಹಳ ಹಿಡಿಸಿತು. ಮಾಡಿಸಿದ್ದ ಉಪ್ಪಿನಕಾಯಿ ಕೆಲವೇ ಗಂಟೆಗಳಲ್ಲಿ ಮಾರಾಟವಾಗಿ ಬಿಟ್ಟಿತು. ಅನಂತರ ವ್ಯಾಪಾರಸ್ಥರು ಹಳೆಯ ವ್ಯಾಪಾರವನ್ನು ಬಿಟ್ಟು ಉಪ್ಪಿನಕಾಯಿ ವ್ಯಾಪಾರಸ್ಥರಾಗಿ ಬಿಟ್ಟರು. ಅದಕ್ಕೆ ಅಜ್ಜೀಸ್ ಉಪ್ಪಿನಕಾಯಿ ಎಂದೇ ಹೆಸರಿಟ್ಟರು. ಅದರ ಮಾರಾಟದಿಂದ ಸಾವಿರಾರು ರೂಪಾಯಿ ಸಂಪಾದಿಸತೊಡಗಿದರು. ಈ ಯಶಸ್ಸಿನ ಸುದ್ದಿ ಅಜ್ಜಿಗೆ ತಿಳಿದು ಬಂದಾಗ ಆಕೆ ಮೊಮ್ಮಕ್ಕಳನ್ನೆಲ್ಲ ಕರೆದು ಉಪ್ಪಿನಕಾಯಿ ಮಾಡುವ ವಿಧಾನವನ್ನು ವ್ಯಾಪಾರಸ್ಥರಿಗೆ ಹೇಳಿಕೊಟ್ಟು ನಾನು 100 ರೂಪಾಯಿ ಸಂಪಾದಿಸಿದೆ. ಈ ವಿಧಾನವನ್ನು ಬಳಸಿ ಆ ವ್ಯಾಪಾರಸ್ಥರು ಸಾವಿರಾರು ರೂಪಾಯಿ ಸಂಪಾದಿಸುತ್ತಿದ್ದಾರಂತೆ. ನೀವೆಲ್ಲ ನನ್ನ ಉಪ್ಪಿನಕಾಯಿ ತಿಂದು ದಪ್ಪವಾದಿರೇ ಹೊರತು ಮತ್ತೇನೂ ಆಗಲಿಲ್ಲ ಎಂದು ಬೈದರು. ಮೊಮ್ಮಕ್ಕಳೆಲ್ಲ ಬೈಗುಳವನ್ನು ಕೇಳಿ ಸುಮ್ಮನಾದರು. ಆದರೆ ಒಬ್ಬ ಮೊಮ್ಮಗನಿಗೆ ಏನನಿಸಿತೋ ಏನೋ, ಅಜ್ಜಿಯಿಂದಲೇ 100 ರೂಪಾಯಿ ಸಾಲವಾಗಿ ಪಡೆದು ಮನೆಯಲ್ಲೇ ಉಪ್ಪಿನಕಾಯಿ ತಯಾರಿಸಲು ಪ್ರಾರಂಭಿಸಿದರು. ಆಗ ಈ ಉಪ್ಪಿನಕಾಯಿಯ ರುಚಿ ವ್ಯಾಪಾರಸ್ಥರ ಉಪ್ಪಿನಕಾಯಿಗಿಂತ ಬಹಳ ಚೆನ್ನಾಗಿತ್ತು. ಏಕೆಂದರೆ ಇದು ಅಜ್ಜಿಯೇ ನಿಂತು ತಯಾರಿಸಿದ ಉಪ್ಪಿನಕಾಯಿ ಅಲ್ವೇ. ಮೊಮ್ಮಗ ಅದಕ್ಕೆ ಏನು ಹೆಸರಿಡ್ತಾರೆ, ಒರಿಜಿನಲ್ ಅಜ್ಜೀಸ್ ಉಪ್ಪಿನಕಾಯಿ ಎಂದು. ಕೆಲವೇ ದಿನಗಳಲ್ಲಿ ವ್ಯಾಪಾರ ಕುದುರಿತು, ಒಳ್ಳೆಯ ಸಂಪಾದನೆಯಾಗತೊಡಗಿತು. ಇದಾದ ನಂತರ ಇನ್ನೊಬ್ಬ ಮೊಮ್ಮಗ ಮತ್ತೊಂದು ತಯಾರಿಕಾ ಘಟಕ ಪ್ರಾರಂಭಿಸಿದ. ಆತನ ಪಾಕವಿಧಾನ ಕೂಡ ಅಜ್ಜಿಯದ್ದೇ. ಆತನ ಉಪ್ಪಿನಕಾಯಿಗೆ ಆತ ಏನು ಹೆಸರಿಡ್ತಾನೆ ಅಂತ ಹೇಳಿದರೆ ರಿಯಲ್ ಅಜ್ಜೀಸ್ ಉಪ್ಪಿನಕಾಯಿ ಎಂದು ಹೆಸರಿಟ್ಟ. ಆತನೂ ಯಶಸ್ವಿಯಾದ. ಅನಂತರ ಮೊಮ್ಮಕ್ಕಳುಗಳೆಲ್ಲ ಒಂದೊಂದೇ ಫ್ಯಾಕ್ಟ್ರಿ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದರು. ಒರಿಜಿನಲ್ ಅಜ್ಜೀಸ್, ರಿಯಲ್ ಅಜ್ಜೀಸ್, ಜೆನ್ಯೂನ್ ಅಜ್ಜೀಸ್ ಮುಂತಾದ ಹೆಸರುಗಳಿಂದ ಉಪ್ಪಿನಕಾಯಿಗಳನ್ನು ಮಾರಾಟ ಮಾಡುತ್ತಿದ್ದರು. ಅಜ್ಜಿ ಉಪ್ಪಿನಕಾಯಿ ಕತೆ ಹೇಗಿದೆ? ಯಶಸ್ಸಿನ ಮದ್ದನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಹೋಗಬೇಕಿಲ್ಲ. ಹುಡುಕಿದರೆ ಮನೆಯ ಹಿತ್ತಲಲ್ಲೇ ಮದ್ದು ಸಿಗಬಹುದು. ನಮ್ಮ ಮನೆಯಲ್ಲೂ ರುಚಿಯಾದ ಅಡುಗೆ ಮಾಡುವ ತಾಯಂದಿರೋ, ಚಿಕ್ಕಮ್ಮನೋ, ಅಜ್ಜಿನೋ, ಅತ್ತೆನೋ ಇದ್ದಾರಲ್ಲವೇ? ನಮಗೂ ಏನಾದರೂ ಹೊಳಿಬಹುದಾ? ನಮಗೆ ಎಷ್ಟು ಸೂಕ್ತವಾಗಿದೆ ಅಲ್ವಾ ಈ ಕತೆ? ತುಂಬ ಚೆಂದ ಇದೆ ಅಲ್ವಾ? ಕೇಳೋಣ, ಹೇಳೋಣ, ಬರೆಯೋಣ, ಎಲ್ಲರೊಂದಿಗೂ ಹಂಚಿಕೊಳ್ಳೋಣ. ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ಇನ್ನೊಮ್ಮೆ ಆಶ್ರೀ.